Hello guys, welcome to my channel English with Basraj sir. Before commencing my lesson, I request you all, those who have not yet subscribed, please subscribe and encourage me. Well, today's topic is about the verb come. The other forms of verb come is the base form is come. Present simple is come, but a third person singular comes. Past tense form is came. Past participle form is again come. The present participle is coming. For example, uh, present simple. I come to work every day. I come to work every day. Past simple. I came to the party. I came to the party. ಅಂದರೆ ನಾನು ಈಗ ತಾನೇ ಬಂದೆ. ಐ ಕಮ್ ಟು ವರ್ಕ್ ಟುಡೇ ಅಂದರೆ ನಾನು ಇವತ್ತು ಕೆಲಸಕ್ಕೆ ಬಂದಿದ್ದೀನಿ. ಪಾಸ್ಟ್ ಪಾರ್ಟಿಸಿಪಲ್. ಐ ಹ್ಯಾವ್ ಕಮ್ ಟು ದ ಡಿನ್ನರ್. ನಾನು ಊಟಕ್ಕೆ ಬಂದಿದ್ದೀನಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಿ ಕಮ್ಸ್, ಶಿ ಕಮ್ಸ್, ಇಟ್ ಕಮ್ಸ್. ಹಿ ಕಮ್ಸ್ ಫಾರ್ ದ ಪ್ರೋಗ್ರಾಮ್. ಅವಳು ಪ್ರೋಗ್ರಾಮ್ಗೆ ಬಂದಿದ್ದಾಳೆ. ಶಿ ಕಮ್ಸ್ ಫಾರ್ ದಿ ಪ್ರೋಗ್ರಾಮ್ ಅಂದರೆ ಅವಳು ಪ್ರೋಗ್ರಾಮ್ಗೋಸ್ಕರ ಬಂದಿದ್ದಾಳೆ. ಈ ಕಮ್ಸ್ ಫಾರ್ ದ ಫಂಕ್ಷನ್. ಅವನು ಫಂಕ್ಷನ್ಗೆ ಬಂದಿದ್ದಾನೆ. ದೆ ಕಮ್ ಅಂತ ಹೇಳ್ತೀವಿ. ದೆ ಕಮ್ ಟು ದ ಪಾರ್ಟಿ. ಅವರು ಪಾರ್ಟಿಗೆ ಬಂದಿದ್ದಾರೆ. ಈ ಕಮ್ಸ್ ಫ್ರಮ್ ಎ ವೆಲ್ತಿ ಫ್ಯಾಮಿಲಿ. ಈ ಕಮ್ಸ್ ಫ್ರಮ್ ಎ ವೆಲ್ತಿ ಫ್ಯಾಮಿಲಿ ಅಂದರೆ ಅವನು ಶ್ರೀಮಂತ ಮನೆತನದಿಂದ ಬಂದಿದ್ದಾನೆ. ನೆಕ್ಸ್ಟ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಕಮಿಂಗ್. ಐ ಆಮ್ ಕಮಿಂಗ್ ಟು ಹೆಲ್ಪ್ ಯು. ನಾನು ಬರ್ತಾ ಇದ್ದೀನಿ ನಿನಗೆ ಸಹಾಯ ಮಾಡಲಿಕ್ಕೆ. ಈಸ್ ಕಮಿಂಗ್ ಟು ಅಟೆಂಡ್ ದ ಫಂಕ್ಷನ್. ಅವನು ಬರ್ತಾ ಇದ್ದಾನೆ ಫಂಕ್ಷನ್ಗೆ ಅಟೆಂಡ್ ಮಾಡಲಿಕ್ಕೆ. ಶಿ ಈಸ್ ಕಮಿಂಗ್ ಫಾರ್ ದ ಡ್ಯಾನ್ಸ್ ಪ್ರೋಗ್ರಾಮ್. ಅವಳು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಬರ್ತಾ ಇದ್ದಾಳೆ. ದೇ ಆರ್ ಕಮಿಂಗ್ ಟು ಎನ್ಕರೇಜಸ್. ಅವರು ನಮಗೆ ಉತ್ತೇಜನ ಕೊಡಲಿಕ್ಕೆ ಬರ್ತಿದ್ದಾರೆ. ನೋಡಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.